ಮನುಷ್ಯನ ಹಣೆಯಲ್ಲಿ ಬರೆದಿರುವ ಹಣೆಬರಹವನ್ನು ನೋಡಲು ಆಗುತ್ತಾ? ದೇವರು ಹೇಳಿದ ನಿಜವಾದ ರಹಸ್ಯ. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತದೆ. ನನ್ನ ಹಣೆಬರಹದಲ್ಲಿ ಏನು ಬರೆದಿದೆ? ನನ್ನ ಭವಿಷ್ಯ ಹೇಗಿರುತ್ತದೆ? ದೇವರು ಮೊದಲೇ ಎಲ್ಲವನ್ನೂ ಬರೆದಿದ್ದಾನೆಯೇ? ಕೆಲವರು ಹೇಳುತ್ತಾರೆ, ಮನುಷ್ಯ ಹುಟ್ಟುವ ಮುನ್ನವೇ ಅವನ ಹಣೆಯಲ್ಲಿ ವಿಧಿ ಬರೆಯಲ್ಪಟ್ಟಿರುತ್ತೆ. ಇನ್ನು ಕೆಲವರು ಹೇಳುತ್ತಾರೆ, ಒಳ್ಳೆಯ ಕರ್ಮ ಮಾಡಿದರೆ ವಿಧಿಯನ್ನು ಬದಲಾಯಿಸಬಹುದು. ಹಾಗಾದರೆ ನಿಜ ಯಾವುದು? ಹಣೆಯಲ್ಲಿ ಬರೆದಿರುವ ಹಣೆಬರಹವನ್ನು ಯಾರಾದರೂ ನೋಡಬಹುದೇ? ದೇವರು ನಿಜವಾಗಿಯೂ ಎಲ್ಲವನ್ನೂ ಮೊದಲೇ ನಿರ್ಧರಿಸಿದ್ದಾನೆಯೇ? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಹಣೆಬರಹ ಎಂದರೇನು? ಹಣೆಬರಹ ಎಂದರೆ ಕಣ್ಣಿಗೆ ಕಾಣುವ ಅಕ್ಷರಗಳಲ್ಲ. ಇದು ಮನುಷ್ಯನ ಪೂರ್ವಜನ್ಮದ ಕರ್ಮ. ಈ ಜನ್ಮದ ಕರ್ಮ ಮತ್ತು ದೇವರ ಅನುಗ್ರಹದ ಫಲವಾಗಿ ಜೀವನದಲ್ಲಿ ನಡೆಯುವ ಘಟನೆಗಳ ಸಂಕೇತ ಎಂದು ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ಹೇಳುತ್ತವೆ. ಆದ್ದರಿಂದ ಹಣೆಯ ಮೇಲೆ ನಿಜವಾಗಿಯೇ ಅಕ್ಷರಗಳನ್ನು ಬರೆದಿದ್ದಾರೆ ಎಂದು ಅರ್ಥವಲ್ಲ. ಹಣೆಯಲ್ಲಿ ಬರೆದಿರುವುದನ್ನು ನೋಡಲು ಸಾಧ್ಯವೇ? ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಿಲ್ಲ. ಇದುವರೆಗೂ ಯಾವುದೇ ವೈಜ್ಞಾನಿಕ ಸಾಕ್ಷ್ಯವೂ ಇಲ್ಲ. ಕೆಲವರು ತಾವು ನೋಡಬಲ್ಲೆವು ಎಂದು ಹೇಳುತ್ತಾರೆ, ಆದರೆ ಅದನ್ನು ನಂಬಲು ಯಾವುದೇ ದೃಢವಾದ ಪುರಾವೆ ಇಲ್ಲ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಸಾರಿ. ಆದ್ದರಿಂದ ಯಾರಾದರೂ ನಿಮ್ಮ ಹಣೆಯಲ್ಲಿರುವ ವಿಧಿಯನ್ನು ನಾನು ಓದುತ್ತೇನೆ ಎಂದು ಹೇಳಿದರೆ ಎಚ್ಚರಿಕೆಯಿಂದ ಇರಬೇಕು. ಶಾಸ್ತ್ರಗಳು ಏನು ಹೇಳುತ್ತವೆ? ಪುರಾಣಗಳು ಮತ್ತು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ವಿಧಿ, ಕರ್ಮ ಮತ್ತು ದೇವರ ಕೃಪೆಯ ಬಗ್ಗೆ ಅನೇಕ ಉಲ್ಲೇಖಗಳಿವೆ. ಆದರೆ ಹಣೆಯ ಮೇಲೆ ಬರೆದಿರುವ ಅಕ್ಷರಗಳನ್ನು ಮನುಷ್ಯ ಓದಬಹುದು ಎಂದು ಸ್ಪಷ್ಟವಾಗಿ ಹೇಳಿರುವ ಪ್ರಮಾಣಿತ ಉಲ್ಲೇಖ ಇಲ್ಲ. ಶಾಸ್ತ್ರಗಳು ಹೆಚ್ಚು ಒತ್ತು ಕೊಡುವುದು ಒಳ್ಳೆಯ ಕರ್ಮ, ಭಕ್ತಿ ಮತ್ತು ಧರ್ಮಾಚರಣೆಗೆ. ವಿಧಿಯನ್ನು ಬದಲಾಯಿಸಬಹುದೇ? ಇದು ಬಹಳ ದೊಡ್ಡ ಪ್ರಶ್ನೆ. ಅನೇಕ ಆಧ್ಯಾತ್ಮಿಕ ಗುರುಗಳ ಅಭಿಪ್ರಾಯದ ಪ್ರಕಾರ ಕೆಲವು ಕರ್ಮಫಲಗಳನ್ನು ಅನುಭವಿಸಲೇಬೇಕು. ಆದರೆ ಭಕ್ತಿ, ಪ್ರಾರ್ಥನೆ, ದಾನ, ಸತ್ಕರ್ಮ, ಸತ್ಯನಿಷ್ಠೆ ಮತ್ತು ಪರಿಶ್ರಮ ಜೀವನದ ದಿಕ್ಕನ್ನು ಉತ್ತಮಗೊಳಿಸಬಹುದು. ಅಂದರೆ ನಮ್ಮ ಇಂದಿನ ನಿರ್ಧಾರಗಳು ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತವೆ. ಜನರು ಏಕೆ ಹಣೆಬರಹ ತಿಳಿಯಲು ಬಯಸುತ್ತಾರೆ? ಭವಿಷ್ಯದ ಬಗ್ಗೆ ಕುತೂಹಲ, ಸಮಸ್ಯೆಗಳಿಗೆ ಉತ್ತರ ಹುಡುಕುವುದು, ಜೀವನದಲ್ಲಿ ಯಶಸ್ಸು ಸಿಗುತ್ತದೆಯೇ ಎಂಬ ಆತಂಕ, ಹಣ, ಆರೋಗ್ಯ ಮತ್ತು ಕುಟುಂಬದ ಚಿಂತೆ. ಆದರೆ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮ ಒಳ್ಳೆಯ ಕಾರ್ಯಗಳಲ್ಲಿಯೇ ಹೆಚ್ಚು ಇದೆ. ಸ್ನೇಹಿತರೆ, ಹಣೆಯಲ್ಲಿ ಹಣೆಬರಹವನ್ನು ಕಣ್ಣಾರೆ ನೋಡಲು ಸಾಧ್ಯ ಎಂಬುದಕ್ಕೆ ವಿಶ್ವಾಸಾರ್ಹ ಸಾಕ್ಷ್ಯಗಳಿಲ್ಲ. ಆದರೆ ಒಳ್ಳೆಯ ಕರ್ಮ, ಪ್ರಾಮಾಣಿಕತೆ, ಭಕ್ತಿ ಮತ್ತು ಪರಿಶ್ರಮದಿಂದ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಸಾಗಿಸಬಹುದು ಎಂಬ ಅನೇಕ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ವಿಧಿಯನ್ನು ಹುಡುಕುವುದಕ್ಕಿಂತ ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳುವುದು ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ
ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಈ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.